ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಲಗಮನ್ನ ನಾವಿ. 10ನೇ ತರಗತಿ ಪ್ರಥಮ ಭಾಷೆ ಕನ್ನಡ ವಿಷಯದಲ್ಲಿ ಬರುವಂತಹ ಕೌರವೇಂದ್ರನ ಕೊಂದೆ ನೀನು ಎಂಬ ಪದ್ಯದಲ್ಲಿ ಬರುವಂತಹ ಕಂಠಪಾಠದ ಚರಣಗಳ ಗಮಕವಾಚನ ಮಾಡಿರುವಂಥವರು ಎಚ್ ಕೇಶವಮೂರ್ತಿ, ವ್ಯಾಖ್ಯಾನ ಹಾಗೂ ಶ್ರೀ ಕೃಷ್ಣಮೂರ್ತಿ ರವರ ಗಮಕವಾಚನವನ್ನು ನಾವು ಕೇಳೋಣ. ಕಣ್ಣುಗಳಿಂದ ನೀರು ಧಾರಾಕಾರವಾಗಿ ಹರಿಯತೊಡಗಿತು. ಗದ್ಗದಿತನಾದ. ಕೊರಳ ಸೆರೆ ಹಿಗ್ಗಿದವು, ಕೊರಳ ಸೆರೆ ಹಿಗ್ಗಿದವು, ದೃಗುಜಲವು ರವಣಿಸಿ ಕಡು ನೊಂದನು. ಅಗಡ ಕುರುಬದಿಗೆ ಕೇಡಾದುದೇ, ಅಗಡ ಕುರುಬದಿಗೆ ಕೇಡಾದುದು ಎಂದನು ತನ್ನ ಮನದೊಳಗೆ. ಅಯ್ಯೋ, ಕುರುಪತಿಗೆ ವಿನಾಶ ಕಾಲ ಬಂದಿದೆ. ಅಯ್ಯೋ ಅಯ್ಯೋ ಎಂದು ಮನಸ್ಸಿನಲ್ಲೇ ಮರುಗಿದ ಕರ್ಣ. ಹರಿಯನ್ನ ದ್ವೇಷಿಸುತ್ತಿದ್ದಾನೆ ಕೌರವ. ಹರಿಯೊಂದಿಗೆ ಹಗೆತನವು ಸತ್ಯ ಧರ್ಮಗಳನ್ನೇ ದ್ವೇಷಿಸದಂತೆ ಆಗುತ್ತದೆ ಅಲ್ಲವೇ? ಸತ್ಯ ಧರ್ಮ ಸ್ವರೂಪಿಯಾದ ಹರಿಯ ಹಾಗೆ ಸುಮ್ಮನೆ ಬಿಟ್ಟೀತೇ ನಮ್ಮನ್ನ. ಅಯ್ಯೋ, ನನ್ನ ವಂಶದ ಸಂಗತಿಯನ್ನು ಹೇಳಿ ನನ್ನನ್ನು ಕೊಂದು ಬಿಟ್ಟ. ಭೇದ ನೀತಿಯ ಬಾಣದಿಂದ ನನ್ನನ್ನು ಇರಿದು ಬಿಟ್ಟ ಮಧುಸೂದನ. ಹೊಕ್ಕು ಇರಿದ ಅಕಟ, ಹೊಕ್ಕು ಇರಿದ. ಹರಿಯ ಹಾಗೆ ಹೋಗೆ ದೂರದೆ ಉರುಹದೆ ಬರಿದೆ ಹೋಗುದೇ, ಈ ಹರಿಯ ಹಾಗೆ ಹೋಗೆ ದೋರದೆ ಉರುಗದೆ ಬರಿದೆ ಹೋಗುದೆ. ತನ್ನ ವಂಶವನ್ನು ಅರುಹಿಕೊಂಡನು, ತನ್ನ ವಂಶವನ್ನು ಅರುಹಿಕೊಂಡನು. ಹಲವು ಮಾತೇನೆಂದು ಚಿಂತಿಸಿದ. ಏನು ಮಾಡುವುದು ಈಗ? ಮಾಡುವುದಾದರೂ ಏನನ್ನ? ಸಂಗ್ರಾಮದಲ್ಲಿ ಕಾದಿ ಕೊಲ್ಲೋಡವೇ ಪಾಂಡುಸುತರು ಸಹೋದರರು. ಕುಂತಿಯ ಕರುಳನ್ನು ಹಂಚಿಕೊಂಡು ಹುಟ್ಟಿರುವವರು. ಅವರನ್ನು ಕೊಲ್ಲದೆ ಕಾದಿದೆನೋ? ಕೌರವನಿಗೆ ಈ ಧರಣಿಯಲ್ಲಿ ಸ್ಥಳ ಇರುವುದಿಲ್ಲ. ಅಯ್ಯೋ, ಭೇದದಲ್ಲಿ ಹೊಕ್ಕು ಕೊಂದು ಬಿಟ್ಟ ಮಧುಸೂದನ, ನನ್ನನ್ನು ಕೊಂದು ಬಿಟ್ಟ. ಗೋವಿಂದ ಕೇಳು, ರಾಜೀವ ಸಖನಾಣೆ ಕೇಳು. ನಾಳಿನ ಮಹಾಭಾರತ ಯುದ್ಧವು ಮಾರಿಗೆ ಔತಣವಾಗುತ್ತದೆ. ಚತುರಂಗ ಸೇನೆಯೊಂದಿಗೆ ಕೌರವನ ಋಣ ಹಿಂಗುವಂತೆ ಕಾದುತ್ತೇನೆ, ಋಣ ಹಿಂಗುವಂತೆ ಕಾದುತ್ತೇನೆ. ಮಾರಿಗೌತಣವಾಯಿತು ನಾಳಿನ ಭಾರತವು, ಮಾರಿಗೌತಣವಾಯಿತು ನಾಳಿನ ಭಾರತವು. ಚದುರಂಗ ಬಲದಲ್ಲಿ ಕೌರವನ ಋಣ ಹಿಂಗೆ, ರಣದಲ್ಲಿ ಸುಭಟ ಕೋಟಿಯನು ತೀರಿಸಿಯೇ. ಪತಿ ಸುಯೋಧನನಿಗೆ, ನನ್ನ ಸ್ವಾಮಿ ಕೌರವನಿಗೆ ಈ ಶರೀರವನ್ನು ಒಪ್ಪಿಸುತ್ತೇನೆ. ನಿನ್ನಯ ವೀರರೈವರನ ನೋಯಿಸೆನು. ನನಗೆ ಜನ್ಮ ಕೊಟ್ಟ ಸೂರ್ಯದೇವನ ಆಣೆ, ನಿನ್ನಯ ವೀರರೈವರನ ನೋಯಿಸೆ. ಪತಿಯವಸರಕ್ಕೆ ಶರೀರವನು ನೂಕುವೆನು, ನಿನ್ನಯ ವೀರರೈವರ ನೋಯಿಸೆನು. ರಾಜೀವ ಸಖನಾಣೆ